ನಮ್ಗೆ ಊಟನೇ ಇಲ್ಲ, ನಮಗೆ ಊಟ ಇಲ್ಲ, ಮತ್ತೊಬ್ರು ಹೆಂಗಮ್ಮ ಮೇಡಮ್ ಊಟ ಕೊಡೋಕ್ಕಾಗುತ್ತೆ? ನಮಗೆ ನೀರು ಸಿಗ್ತಲ್ಲ ಕುಡಿಯೋಕ್ಕೆ, ಇವಾಗೇ ನೀರು ಸಿಗ್ತಲ್ಲ, ಮುಂದೆ ಬೇಸಿಗೆಗೆ ಹೆಂಗೆ ನಾವು ಕೊಡೋಕ್ಕಾಗಲ್ಲ ಮೇಡಮ್ ತಮಿಳ್ನಾಡು ನೀರು. ಸರ್ ಯಾಕೆ ಸರ್ ನಮ್ಮ ಮೇಲೆ ಕಣ್ಣು ತಮಿಳವ್ರಿಗೆ? ಹಂಗೆ ಇರುತ್ತೆ ಮೇಡಮ್, ಏನೂ ಮಾಡೋಕ್ಕಾಗಲ್ಲ. ಏನು ಕಾವೇರಿ ನೀರಿನ ಮೇಲೆ ಏನು ಮಾಡೋಕ್ಕಾಗಲ್ಲ. ಸರ್ ಈಗ ಇಲ್ಲಿ ಬೆಳೆ ಬೆಳೆದಿರೋದೆಲ್ಲ ಹೊಂಗೋಗ್ತಾ ಇದೆ, ಹಾಂ ಮೇಡಮ್. ನೀರಿಲ್ಲ, ಕುಡಿಯಕ್ಕೆ ನೀರಿಲ್ಲ. ನಮಗೆ ನೀರಿಲ್ಲ ಮೇಡಮ್, ಕುಡಿಯೋಕ್ಕೆ ನೀರಿಲ್ಲಲ್ಲ. ಇವ್ರು ಯಾಕೆ ನಮ್ಮ ವಿಚಾರದಲ್ಲಿ ಪದೇ ಪದೇ ನೀರಿನ ವಿಚಾರ ತಗೊಂಡು ಖ್ಯಾತೆ ಮಾಡ್ಕೊಂಡ್ಬರೋದು? ಏನು ಮಾಡೋಕ್ಕಾಗಲ್ಲ ಮೇಡಮ್. ನಾವು ಸಂಬೈತ್ರ ಕಂಡುಬಿಟ್ಟಿವಿ ಕಣ್ಣಿಗೆ. ಎಲ್ಲರೂ ಒಂದು ಕಲ್ಲು ಹೋಗಿತಾ ಇದ್ದಾರೆ, ಆಳ ಮೇಲೆ ಒಂದು ಕಲ್ಲು ಅಂತಾರೆ ಗೊತ್ತಾ, ಆ ಥರ ಕಲ್ಲು ಹೋಗಿತಾ ಇದ್ದಾರೆ ಅಷ್ಟೇ ಮೇಡಮ್. ಅಲ್ಲಿ ಯಾರೇ ಒಬ್ರು ರಾಜಕೀಯವಾಗಿ ಬಂದ್ರು ನಮ್ಮನ್ನು ಕೆಣಕ್ತಾನೆ ಇರ್ತಾರೆ. ಎಲ್ಲರೂ ಮೇಡಮ್, ಯಾರೇ ಅಂತಲ್ಲ, ಎಲ್ಲರೂ ಕಣಕ್ತಾ ಇರ್ತಾರೆ. ಇವ್ರು ಬಂದರೆ ಅವ್ರು ಕೆಣಕೋದು, ಅವ್ರು ಬಂದರೆ ಇವ್ರು ಕೆಣಕೋದು, ಆಳಿಗೆ ಒಂದು ಕಲ್ಲು ಹೊಡಿತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ಕುಗ್ಗುತ್ತಾ ಇರೋದು ಕನ್ನಡದವರು, ಯಾರೂ ಅಲ್ಲ. ಮುಂದಕ್ಕೆ ಯಾವ ಥರ ಪರಿಸ್ಥಿತಿ ಆಗ್ಬೋದು ಸರ್? ಯಾಕಂದ್ರೆ ಇರೋ ನೀರನ್ನು ಬಿಟ್ಬಿಟ್ರೆ ನಮ್ಮ ಪರಿಸ್ಥಿತಿಗಳು ಏನಾಗ್ಬೋದು? ಏನಿಲ್ಲ ಮೇಡಮ್, ಕಾಲು ನಕ್ಕೋದು, ನಮ್ಮ ಕಾಲು ನಾವೇ ನಕ್ಕೊಳ್ಳೋದು. ನೀರು ಕೊಟ್ಬಿಟ್ರೆ ನಮ್ಮ ಕಾಲು ನಾವೇ ನಕ್ಕೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಮ್ಗೆ ನಾವು ಅದ್ರ ಮನುಷ್ಯರು, ಈಗ ಜಾನುವಾರುಗಳು ಇರ್ತಾವ. ಅದೇ ಮೇಡಮ್, ನಾನೇ ಜನ ಬಿಡ್ರಿ, ನಾವೇ ನೀರು ಕೊಟ್ಟರೆ ನಮ್ಮ ಕಾಲು ನಾವೇ ನಕ್ಕೋದು. ನೀರು ಇರ್ಲಿಕ್ಕೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಬೆಳಗ್ಗೆ ಬೇಕಾದ್ರೆ ನೀರು ಬಿಟ್ಟಂದ್ರೆ ಏನು ಸಹ ಇದನ್ನೇ ಇಲ್ಲ. ಅದೆಲ್ಲ ಯಾಕೆ ಅವ್ರಿಗೆ ಗೊತ್ತಾಗ್ತಿಲ್ಲ? ಅವ್ರು ತಿಳಿತಲ್ಲ ಮೇಡಮ್. ಮಾತ್ರ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬಾರ್ದು ಅನ್ನೋದು ಏನ್ಗೆ ಯಾಕೆ ಈ ಥರ? ಯಾರು ಮೇಡಮ್, ನಾವು ಸಂಬಾಯ್ತಗಳೇ ಜಾಯ್ತು, ನಾವು ಏನು ಮಾಡೋಕ್ಕಾಯ್ತಲ್ಲ. ನಮ್ಮ ಸಿಸ್ಟಮೇ ಸರಿ ಇಲ್ಲ, ಮ್ಯಾಲೆ ಕುಂತಾರ ಸಿಸ್ಟಮೇ ಸರಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ಮೇಡಮ್. ಸರ್ ಈಗ ವಾದ ಮಂಡಿಸೋ ವಿಚಾರದಲ್ಲಿ ಅಷ್ಟೇ ಅವ್ರ ಪರನೇ ಯಾವಾಗಲೂ ಜಯ ಸಿಗ್ತಾನೆ ಇರುತ್ತೆ. ನಮ್ಮ ಕನ್ನಡದ ಪರವಾಗಿ ಒಂದಿನಕ್ಕೂ ಒಂದು ಸತಿಗೂ ಜಯ ಸಿಕ್ಕಿದ್ದಿಲ್ಲ. ಅತ್ತೆಗೆ ಒಂದು ಕಾಲ, ಸೊಸಿಗೆ ಒಂದು ಕಾಲ ಅಂತಂಟಿ ಮೇಡಮ್. ಬಂದೇ ಬರುತ್ತೆ ಆ ಕಾಲ ನಮಗೂ. BJP ಸರ್ಕಾರ ಬಂದಾಗ ಏನು ಮಾಡೋಕ್ಕಾಗಲ್ಲ, ಬರುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಚೆನ್ನಾಗಿಲ್ಲ ಮೇಡಮ್. BJP ನಮ್ಮ ಸರ್ಕಾರ ಬಂದಾಗ ನಡೀತಿ. ಅವಾಗ ಕಾವೇರಿ ನೀರು ಬಿಡಲ್ಲ ಮೇಡಮ್, ಬಿಡಲ್ಲ. ಮತ್ತೆ ಇವರು ಬಂಗಾರಪ್ಪನವ್ರು ಬಿಟ್ಟಿರ್ಲಿಲ್ವಲ್ಲ ಅವಾಗ? ಏನು ಮೇಡಮ್? ಬಂಗಾರಪ್ಪನವ್ರು ಅವಾಗ ಬಿಟ್ಟಿರ್ಲಿಲ್ವಲ್ಲ? ಅವಾಗ ಬಿಟ್ಟಿಲ್ಲ ಮೇಡಮ್ ಅವರು. ಇವಾಗ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಿಡ್ತಾವ್ರು ಅಷ್ಟೇ. ಬಿಡ್ತಾರೆ ಅಂತ? ಹಾಂ ಮೇಡಮ್, 100% ಬಿಡ್ತಾರೆ. ಹಾಂ ಬಿಡ್ತಾರೆ ಮೇಡಮ್. ಓಕೆ, ನೀವು ಬಂದಿದ್ದು ನ್ಯೂಸ್ ನಿಮ್ಮ ಕಡೆಯಿಂದ ಸಪೋರ್ಟ್ ಇದೆ? ಹಾಂ, ಸಪೋರ್ಟ್ ಇದೆ ಮೇಡಮ್. ಮಟ್ಟಿಗೆ ಹಿಂದೆನೇ ಆರ್ಡ್ರ್ ಆಗೋದೆ ಅವ್ರಿಗೋಸಿ ನಮ್ಗೊಂದು ಸ್ವಲ್ಪ ಅಂತ ಆರ್ಡ್ರ್ ಆಗೋದೆ ಅಂತ ಹೇಳ್ತಾರೆ. ಅದು ನಮಗೂ ಗೊತ್ತಿಲ್ಲ, ಅದು ಹಿರಿತಲೆಯವರು ಗೊತ್ತು. ಅವರು ಮನುಷ್ಯರೇ, ನಾವು ಮನುಷ್ಯರೇ. ನಮಗೆ ಕುಡ್ದು ಮಿಕ್ಕುದ್ದು ಅವ್ರಿಗೆ ಕೊಡೋಣ, ನಮಗೆ ಇಲ್ಲ ಅಂದ್ರೆ ನಾವೆಲ್ಲಿ ತಂದು ಕೊಡೋಣ ಅವ್ರಿಗೆ, ಅಷ್ಟೇ ನಾವು ಹೇಳೋದು. ಸರ್ ಅಲ್ಲಿಂದ ಯಾವುದೇ ಒಂದು ಪರಿಶೀಲನೆ ಮಾಡೋಕ್ಕೆ ಒಂದು ತಂಡನೂ ಕಳಿಸಿಲ್ಲ, ಏನೂ ಇಲ್ಲ. ಏಕಾಏಕಿ ಇಷ್ಟು Q6 ನೀರು ಬಿಡಬೇಕು ಅಂತಂದ್ರೆ ಇಲ್ಲಿನ ಪರಿಸ್ಥಿತಿ ಏನಾಗ್ಬೋದು? ಇಲ್ಲಿದ್ರೆ ಕೊಡೋಣ ಬಿಡಿ ಮೇಡಮ್ ಅವರೇ. ಇಲ್ವಲ್ಲ, ಏನು ಕೊಡ್ತಾರೆ? ಇಲ್ಲಿದ್ರೆ ಕೊಡೋಣ, ಇಲ್ಲಿಲ್ಲ ಅವರ. ಇದ್ದಿದ್ರೆ ಕೇಳೋದು ಒಂದು ಉತ್ತಮ. ಹಾಗಾದ್ರೆ ಅವರೆಲ್ಲ ಆರ್ಡ್ರ್ ಮಾಡಿರೋದು ಇವಾಗ ಕೇಂದ್ರ ಸರ್ಕಾರದಿಂದ ಒಂದು ಆರ್ಡ್ರ್ ಅಂತ ಬಂದಾಗ ಅದನ್ನು ನಾವು ಧಿಕ್ಕರಿಸೋದು ಅಂದರೆ ನಿರಾಕರಿಸೋದು ತಪ್ಪಲ್ವಾ ಸರ್? ನಾನು ಹೇಳ್ತಾರದು ಅದು ಆ ಪ್ರಶ್ನೆ ಅಲ್ಲೇ ಮೇಡಮ್ ಅವರೇ. ಈಗ ಹಿಂದೆ ಏನು ನಡೆದಿದೆ ಅದರಂತೆ ನಡ್ಕೋಯ್ತದೆ ಅಷ್ಟೇ. ಈಗ ಹೊಸ್ದಾಗಿ ಈ ಸರ್ಕಾರದ ನೆಕ್ಸ್ಟ್ ಸರ್ಕಾರ ಬಂದರೂ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಇನ್ನು ನಮ್ದು ಇಲ್ಲದ ಮಟ್ಟಿಗೆ ಇನ್ನು ನಮ್ಮ ಈ ದೊಡ್ಡವ್ರಿಗೆ ಅಲ್ಲಿ ವಿಷಯ ಏನು ಗೊತ್ತಿದೆ ಅದು ಅವ್ರಿಗೆ ಗೊತ್ತು, ಅದು ನಮಗೆ ಗೊತ್ತಿಲ್ಲ. ಆರ್ಡ್ರ್ ಆಗಿದೆ, ಅವ್ರಿಗರ್ಧ ನಮ್ಗರ್ಧ ನೀರು ಒಂದು ಆರ್ಡ್ರ್ ಆಗಿದೆ, ಅವ್ರಿಗೆ ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ. ಅಷ್ಟು ಕೊಡ್ತಾರೆ. ಈಗ ಕೊಡಲ್ಲ ಅಂದ್ಬಿಟ್ಟು ನೈಟ್ ಎತ್ತಾರೆ. ಯಾರು ಕಂಡುಕೊಂಡಿದ್ದಾರಾ? ನೈಟ್ ಬಿಡ್ತಾರೆ. ಇವಾಗ ಇಲ್ಲಿನ ಹಸು ಪ್ರಾಣಿಗಳಿಗೆ ಮತ್ತೆ ಬೆಳೆಗಳಿಗೆ ಮನುಷ್ಯರುಗಳಿಗೆ ಯಾರಿಗೂ ಕುಡಿಯೋಕೆ ನೀರಿಲ್ಲ. ಈಗ ನಾವು ಯಾರು ಗೊತ್ತಾಗುತ್ತೆ? ಈಗ ಅವ್ರಿಗಿಲ್ಲ ಅಂದ್ರೆ ಅವ್ರಿಗೆ ಬರ್ತದೆ ಮೇಡಮ್. KRS ನೀರಿಲ್ಲ ಅಂದ್ರೆ ಅವ್ರಿಗೇನು ಗೊತ್ತಾಗುತ್ತೆ? ಈಗ ಅವ್ರಿಗೂ ಗೊತ್ತು ತಾನೆ KRS ನೀರಿಲ್ಲ ಅಂತ. ಇದ್ದಿದ್ರೆ ನೀರು ಕೊಡೋರು. ಈ ವಿಚಾರವಾಗಿ ಎಲ್ಲ ಪರಿಶೀಲನೆ ಮಾಡಿಬಿಟ್ಟು ಒಂದು ನಿರ್ಧಾರ ತಗೋಬೇಕಲ್ಲ. ಇವ್ರು ಏಕಾಏಕಿ ಒಂದು ಡಿಸಿಷನ್ ಬಿಡಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಬಟ್ ಹಿಂದೆನೇ ಕಾನೂನು ಆಗೋದೆ ಅಂತ ಹೇಳ್ತಾರಲ್ಲ ಮೇಡಮ್ ಅವರೇ. ಹಿಂದೆನೇ ಕಾನೂನು ಆಗೋದೆ ಅಂತೇಳಿ ಈಗ ಹೊಸದಾಗಿ ಏನು ಮಾಡ್ತಾ ಇಲ್ವಲ್ಲ, ಹಿಂದೆನೇ ನಡೆದ ಇದು ಅಂತಾರಲ್ವಾ. ಅವರು ಮನುಷ್ಯರು, ಅವ್ರಿಗೂ ಕೊಡೋಣ, ನೀರಿದ್ರೆ ಕೊಡೋಣ ಬಿಡಿ. ನೀರಿಲ್ದೇ ಹೇಳ್ತಾನೆ ಕೊಡ್ತಾರೆ. ಓಕೆ, 13ನೇ ತಾರೀಕು ನಿಮ್ಮ ಕಡೆಯಿಂದ ಬೆಂಬಲ ಇದೆ? ಇದೆ.